ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕ್ಯಾಪ್ ಕ್ಯಾಮ್. ಸೊ ಎಲ್ರಿಗೂ ಧನ್ಯವಾದಗಳು. ನಾವು ಇವತ್ತು 50 ಸಬ್ಸ್ಕ್ರೈಬರ್ಸನ್ನು ರೀಚ್ ಮಾಡಿದ್ದೀವಿ. ಇದು ನಮಗೊಂಥರ ಮೈಲ್ ಸ್ಟೋನ್ ಇದ್ದಂಗೆ ಆ್ಯಕ್ಚುಲಿ. ತುಂಬ ಧನ್ಯವಾದಗಳು. ನೀವು ತೋರಿಸಿದ ವ್ಯೂಸ್ಗೋಸ್ಕರ ಮಾತಾಡು. ವ್ಯೂಸ್ ಸಮೇತವಾಗಿ ವ್ಯೂಸು ನಾವು ರೀಸೆಂಟಾಗಿ ನೋಡಿದ್ದೀವಿ. ತುಂಬ ವ್ಯೂಸ್ ಬಂದಿದೆ. ನಿಜವಾಗ್ಲೂ ನಮ್ಮ ಹೃದಯ ಪೂರ್ವಕದಿಂದ ಧನ್ಯವಾದಗಳು. ತುಂಬ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಸೊ ಇವತ್ತು ನಾವು ಬಂದಿರುವಂತಹ ರೀಸನ್ ಏನಂದ್ರೆ, ಕಾಂತಾರ ಚಾಪ್ಟರ್ 1 ಟೀಮಿಂದ ಒಂದು ವಿಡಿಯೋ ಸಾಂಗ್ ರಿಲೀಸ್ ಮಾಡಿದ್ದಾರೆ. ಅದು ಬಂದ್ಬಿಟ್ಟು ಬ್ರಹ್ಮ ಕಳಸ ಅಂತ ವಿಡಿಯೋ ಸಾಂಗ್ ಅನ್ನು ಬಿಟ್ಟಿದ್ದಾರೆ ನಮ್ಮ ಹೊಂಬಾಳೆ ಮತ್ತು ರಿಷಬ್ ಶೆಟ್ಟಿ ಅವರು. ಅದು ವಿಡಿಯೋ ಹೇಗಿದೆ ಅಂತ ರಿಯಾಕ್ಷನ್ ವಿಡಿಯೋ ನೋಡೋಕ್ಕೆ ನಾವು ಈ ವಿಡಿಯೋನು ನಿಮ್ಮ ಮೂಲಕ ಪ್ರದರ್ಶಿಸುತ್ತಿದ್ದೀವಿ. ಎಸ್, ನಾವು ಇವಾಗ ಬ್ರಹ್ಮ ಕಲಶ ವಿಡಿಯೋ ಸಾಂಗನ್ನು ನೋಡಕ್ಕೆ ಹೊರಟಿದ್ದೀವಿ. ಸೊ ನೋಡೋಣ ಇವಾಗ. ಶುರು ಮಾಡಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಎಸ್. ಆ ಫೀಲೇ ಒಂಥರ ಡಿಫ್ರೆಂಟ್ ಇದೆ ಆ ಮ್ಯೂಸಿಕ್ಕಿಗೆ. ವಿಜುವಲ್ಸು ಚೆನ್ನಾಗಿ ಮಾಡಿದ್ರೆ ನೋಡೋಣ ಆ್ಯಕ್ಚುಲಿ ಮೂವಿಯಲ್ಲಿ ಗೊತ್ತಿರೋದಿಲ್ಲ. ಕದಂಬರ ರಾಜ ಅನ್ಸುತ್ತೆ, ಅವ್ರನ್ನ ಇನ್ವೈಟ್ ಮಾಡಿರ್ತಾರೆ. ಪಪ್ಪೆಟ್ ಶೋ ಟ್ರೆಡಿಷನಲ್ ಆಗಿ ನೀನಿನ್ನು ಮೂವಿ ನೋಡಿಲ್ಲ ಅಲ್ಲ, ನಿನ್ಗೆ ಇನ್ನೂ ಗೊತ್ತಿಲ್ಲ. ನೋಡಿ ನೋಡೋಣ. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಹಾಂ, ಇವಾಗ ನಿಮ್ಮನ್ಸು ರಥ ಕಟ್ಟೋರು ಕಾಡೋರು ಅಂತ. ಹಾಂ, ಕಾಡನ್ನು ಚೆನ್ನಾಗಿ ತೋರಿಸಿದ್ದಾರೆ ಈ ಕಳೆದ ಶಾಸನದಲ್ಲಿ. ಈ ಶಾರ್ಟ್ ಚೆನ್ನಾಗಿದೆ. ಹಾಂ, ಸಕ್ಕತ್ತಾಗಿದೆ. ಹೌದು. ಡೆಡಿಕೇಶನ್ ಹೆಂಗಿದೆ ಅಂತೇಳಿ ತೋರಿಸಿದ್ದಾರೆ ಆ್ಯಕ್ಚುಲಿ. ಒಳ್ಳೆಗೆ ಸೆಟ್ ಆಗಿದೆ ರೋಲ್ಗೆ. ರುಕ್ಮಿಣಿ ಅವರು ಆ ರೋಲ್ಗೆ ಚೆನ್ನಾಗಿ ಸೆಟ್ ಆಗೋದಂತ. ಏನು ಮಾತಾಡ್ತೀನಿ ಅಂತ. ಅವನು ಮಹಾರಾಜನ ರಾಜನ ಮಗಳವಳು ರುಕ್ಮಿಣಿ.
ಇನ್ನು ತೆಲುಗು ಶಾರ್ಟ್ ರುದ್ರ ಅದ್ರ ಮೇಲೆ ಎಲ್ಲ ಸ್ಟೋರಿ. ಲೊಕೇಶನ್ಸ್ ಮಾತ್ರ ಲೈಕ್ ಏನು ತೋರ್ಸೋರಂದ್ರೆ ಅದೇ ಇನ್ನೂ ದೈವ ಓಕೆ. ದೈವಗಳ ಅಪ್ಪಣೆಯಿಂದ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ. ಪಂಜುರ್ಲಿ ಅಂತ ಅವ್ರ ಪರ್ಮಿಷನ್ ಬೇಕಂತ. ಈ ಶಾರ್ಟ್ ಈ ಬ್ಯಾನರ್ ಶಾರ್ಟ್ ಅನ್ಸುತ್ತೆ ಅಲ್ವಾ ಇದು? ಹೌದು. ಸಕ್ಕತ್ತಾಗಿ ಮಾಡಿದ್ದಾರೆ. ರನ್ನಿಂಗ್ ಸಕ್ಸಸ್ಫುಲ್. ಓಕೆ, ಹೇಗೆ ಅನಿಸ್ತು ಅವಿನಾಶ್? ಈಗ ನಾವು ಮೂವಿ ನೋಡಿದ್ದೀವಿ, ಅದ್ರಲ್ಲಿ ಏನಿಲ್ಲ. ಓಕೆ, ಅದ್ರಲ್ಲಿ ಏನಿಲ್ಲ ಅಲ್ಲ, ಎಲ್ಲ ಇದೆ, ಅದು ಬೇರೆ ಪ್ರಶ್ನೆ. ಇವಾಗ ನಿನ್ಗೆ ಮೂವಿ ನೋಡಿದೆ, ಅದು ಹೆಂಗ್ ಅನಿಸ್ತು ನಿನ್ಗೆ? ನೋಡಿ, ನಾನು ಮೂವಿ ಖಂಡಿತ ನಾವು ಕೆಲವು ಕಾರಣಗಳಿಂದ ನೋಡೋಕ್ಕಾಗಿಲ್ಲ. ಆದರೂ ನನಗೆ ಇನ್ನೂ ಫೀಲ್ ಆಗ್ತಿದೆ ನಾನು ಯಾಕೆ ಇನ್ನೂ ನೋಡೋಕ್ಕಾಗ್ತಿಲ್ಲ ಅಂತ. ಆದಷ್ಟು ಬೇಗ ನೋಡಿ ನಮ್ಮ ಪ್ರೇಕ್ಷಕರಿಗೆ ರಿವ್ಯೂ ಕೊಡಬೇಕಂತ ಕುತೂಹಲ ನನಗೂ ಇದೆ. ಆದರೆ ಕೆಲವು ಕಾರಣಗಳಿಂದ ನನಗೂ ಆಗ್ತಿಲ್ಲ. ಆದರೂ ನಾನು ಈ ವಿಡಿಯೋಸನ್ನು ನೋಡ್ತಿರೋದು ಫಸ್ಟ್ ಟೈಮ್. ನಿಜ ಹೇಳ್ತಿದ್ದೀನಿ, ಫಸ್ಟ್ ಟೈಮ್. ನಾನು ಫಿಲಿಮು ನೋಡಿಲ್ಲ, ಡೈರೆಕ್ಟ್ ಸಾಂಗು ಇವತ್ತು ರಿಲೀಸ್ ಆಗಿದೆ ಅಂತ ಗೊತ್ತಾಗಿದೆ ನನಗೂ. ಅದಾದಮೇಲೆ ನೋಡ್ತಾ ಇದ್ದೀನಿ. ಆದರೆ ಆ ಟ್ರೆಡಿಷ್ನಲ್ಲು, ಆ ಮಂತ್ರಗಳು ಮಧ್ಯದಲ್ಲಿ ಹಾಕಿದ್ದಾರೆ ನೋಡಿ ದೇವರದು, ನಿಜ ಆ ದೈವದ್ದು ಭಕ್ತಿ ಆಗಲಿ, ಪೂಜೆದು ಸಂಸ್ಕೃತಿ ಆಗಲಿ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ರಿಷಬ್ ಶೆಟ್ಟಿ ಅವರು. ಅದೆಲ್ಲ ನೋಡ್ಬೇಕಾದ್ರೆ ಮೈಯೆಲ್ಲ ಒಂಥರ ಜುಮ್ ಅಂತೆ, ರೋಮಾಂಚನ ಆಗ್ತಿದೆ. ನಾನು ಹೇಳ್ಬೇಕಂದ್ರೆ ನಾನು ಶಿವನ್ ಭಕ್ತ. ಆ ಶಿವನ್ ಬಗ್ಗೆ ತೋರಿಸಿದ ಮೇಲೆ ಅವು ಕಾಲಭೈರವ ಬಗ್ಗೆ ಮಂತ್ರಗಳು ಕೆಲವು ಸಾಂಗಲ್ಲಿ ಆ್ಯಡ್ ಮಾಡಿದ್ದಾರೆ. ಅದನ್ನ ನೋಡಿದ ಮೇಲೆ ಮೈ ಜುಮ್ ಅಂದ್ಬಿಡ್ತಾ. ನಾನು ಫುಲ್ ಸ್ಲೀವ್ಲೆಸ್ ಹಾಕಿದ್ದೀನಿ, ಅದಕ್ಕೆ ನಿಮಗೆ ಕಾಣಿಸ್ತಿಲ್ಲ ಅಷ್ಟೇ. ನೆಕ್ಸ್ಟ್ ನೀವು ಏನನ್ಸ್ತು? ನಾನು ಆಲ್ರೆಡಿ ಮೂವಿ ನೋಡಿದೆ, ಅದು ಗೊತ್ತು ಲೈಕ್. ಬಟ್ ನಾನು ಇದಕ್ಕಿಂತ ಲೈಕ್ ಇದರಿಂದ ಏನು ಮಾತಾಡ್ಬೋದು ಅಂದರೆ ಲೈಕ್ ಏನಾದರೂ ಆಗಲಿ ಲೈಕ್ ಏನಾದರೂ ಆಗಲಿ ಸ್ವಲ್ಪ ಲೈಕ್ ಏನಂದರೆ ಲೈಕ್ ಜನ್ರೇಷನ್ಸು ಎಲ್ಲ ಲೈಕ್ ಚೇಂಜ್ ಆಗ್ತಾ ಇದೆ. ಹೌದು, ಓಕೆನಾ? ಏನಾದರೂ ಆಗಲಿ ಲೈಕ್ ಏನಂದರೆ ಲೈಕ್ ಫ್ಯೂಚರ್ ಎಲ್ಲ ನಮ್ಮ ಕಲ್ಚರ್ ಗೊತ್ತಿರಬೇಕು. ಹೌದು, ಅದು ಖಂಡಿತ. ಅದು ಏನಂದರೆ ಲೈಕ್ ಮುಂಚೆ ಇದು ಪಾರ್ಟ್ ಬೇರೆ ಪಾರ್ಟ್ ಅಂದರೆ ಓಕೆ. ಇದು ಏನಂದ್ರೆ ಲೈಕ್ ನಮ್ಮ ಕಲ್ಚರ್ನು ಯಾವಾಗಲೂ ಈ ಕಡೆ ಇದೆ. ಲೈಕ್ ಇದು ನಮ್ಮ ಕಲ್ಚರು. ಈ ಜನ್ರೇಷನ್ಗೆ ಏನಾಗುತ್ತೆ, ನಮ್ಮ ಜನ್ರೇಷನ್ಗೆ ನೀವು ನೋಡಿದ್ರೆ ಸ್ವಲ್ಪ ಲೈಕ್ ಚೇಂಜ್ ಆಗ್ತಾ ಇದೆ. ಬಟ್ ಏನೇನಂದ್ರೆ ಅವ್ರು ರಿಷಬ್ ಶೆಟ್ಟಿ ಟ್ರೈನ ಆ ಕಲ್ಚರು ಹೆಂಗಿದೆಯೋ ಹಂಗೆ ತೋರಿಸ್ಬೇಕು ಎಲ್ಲರ ಜನನಿಗೆ. ನಾವು ಲೈಕ್ ಆ ಉಡುಪಿ ಅದು ಏನಂದರೆ ಕುಂದಾಪುರ ಸ್ಟೈಲು, ಆ ಕಲ್ಚರ್ ತುಳುನಾಡು ಆ ಕಲ್ಚರ್ ಹೆಂಗಿದೆ ಅಂತ ತೋರಿಸ್ಬೇಕಂತ. ಅದು ಆ್ಯಕ್ಚುಲಿ ಇದು ಈಗಲ್ಲ, ಇದು ಇನ್ನೊಂದು 70-30 ವರ್ಷ ನೋಡಿದ್ರ ಜನನಿಗೆ ಎಲ್ಲರಿಗೂ ಇದೊಂದು ಏನಂದರೆ ಲೈಕ್ ಇದು ಕಲ್ಚರು ಐಡಲ್ ಥರ ಇದೊಂಥರ. ಹೌದು, ಆ ಥರ ಅದು ತೋರ್ಸಕ್ಕೆ ಏನಂದರೆ ಲೈಕ್ ಎಲ್ಲ ಫ್ಯೂಚರ್ ಗೊತ್ತಿರಬೇಕು ನಮ್ಮ ಕಲ್ಚರ್ ಏನಂತ. ಹೌದು. ಆದ್ರೆ ಈ ಪಾಯಿಂಟ್ ನಾನು ಇನ್ನೂ ವಿವರವಾಗಿ ಹೇಳ್ಬೇಕು ಅನ್ಕೊತಿದ್ದೀನಿ. ಈಗಿರೋ ಜನ್ರೇಷನ್ನು ನಾನು ಸ್ಪೆಸಿಫಿಕ್ ಆಗಿ ಹೇಳ್ತಿಲ್ಲ, ಕೆಲವು ರೀಜನ್ ಕಡೆ ಹೋಗ್ತಿದೆ. ಆದರೆ ಕೆಲವು ಜನ ಇದ್ದಾರೆ ನಮ್ಮ ಭಾರತದಲ್ಲಿ, ಕೆಲವು ಜನರು ಪ್ರತ್ಯೇಕವಾಗಿ ಈ ಬೆಳ್ಳಲ್ಲಿ ನಿಂಗೆ ನೋಡ್ತೀವಲ್ಲ, ಆ ಬೆಳ್ಳಲ್ಲಿ ನೋಡ್ತಿದ್ದೀವಲ್ಲ, ಆ ಥರ ಕೆಲವು ವ್ಯಕ್ತಿಗಳು ಇದ್ದಾರೆ. ಅವರು ನಮ್ಮ ಸಂಸ್ಕೃತಿ, ನಮ್ಮ ಟ್ರೆಡಿಷನ್ನು, ನಮ್ಮ ಹಿಂದಿರೋ ಚರಿತ್ರೆಯನ್ನು ಇಡೀ ನಮ್ಮ ಭಾರತ ಜನತೆಗೆ ತೋರಿಸ್ಬೇಕು ಅನ್ಕೊತಿದ್ದಾರೆ ನೋಡಿ. ಆ ಕುತೂಹಲ ಆಗಲಿ, ಆ ನಿರ್ದೇಶಕ, ಆ ಪ್ರದರ್ಶನ ಆಗಲಿ, ಹ್ಯಾಟ್ಸ್ ಆಫ್. ರಿಯಲಿ ಹೇಳ್ಬೇಕು, ರಿಷಬ್ ಶೆಟ್ಟಿಗೆ ಒಂದು ಹ್ಯಾಟ್ಸ್ ಆಫ್. ಆ್ಯಕ್ಚುಲಿ ಈ 5 ತೋರಿಸಿದಲ್ಲ, ಅದರಲ್ಲಿ ಒಬ್ಬರು ಬಂದುಬಿಟ್ಟು ರಿಷಬ್ ಶೆಟ್ಟಿ. ಅವನು ಆ್ಯಕ್ಚುಲಿ ಇಂಡಸ್ಟ್ರಿಗೆ ಡೈರೆಕ್ಟರ್ ಆಗಿ ಬಂದ.
ಅವ್ನು ಆ್ಯಕ್ಚುಲಿ ಡೈರೆಕ್ಟರ್ಗೆ 10/10 ಮಾರ್ಕ್ಸ್ ಬಂತ ಅವನಿಗೆ. ಹೌದು ಈಗ ಆ್ಯಕ್ಟರ್ಗೆ 10ಗೆ 20 ಬರ್ತವೆ. ಹೌದು ಅದು ಅವ್ರಿಗೆ ಈಗ ಏನು ಗೊತ್ತಾಗೋದು, ಲೈಕ್ ಏನಾಗ್ತಿದೋ ಗೊತ್ತಾಗಿಲ್ಲ. ಲೈಕ್ ನಾನು ಡೈರೆಕ್ಟ್ ಮಾಡಬೇಕಾ ಹೀರೋ ಥರ ಮಾಡಬೇಕಾ. ಅವ್ನು ಆಲ್ರೆಡಿ ಈಗ ಹೀರೋ ಥರ ಸೈನ್ ಮಾಡ್ತಾ ಇದೆ ಜಾಸ್ತಿ. ಆ್ಯಕ್ಚುಲಿ ಕಾಂತಾರ ಪಾರ್ಟ್ 1 ಈ ಪಾರ್ಟ್ 2 ನೋಡಿದ್ಮೇಲೆ ಅದು ರಿಷಬ್ ಶೆಟ್ಟಿ ಆ್ಯಕ್ಟ್ ಮಾಡಿದ್ದಾನೆ ಅಂತ ಅನ್ನಿಸ್ತಾ ಇಲ್ಲ ನನಗೆ. ದೈವನೇ ಬಂದು ಆ್ಯಕ್ಟ್ ಮಾಡಿಸಿದ್ದಾರೆ ಅಂತ ಅನ್ನಿಸ್ತಾ ಇದೆ. ರಿಷಬ್ ಶೆಟ್ಟಿ ಅವರ ವ್ಯಕ್ತಿತ್ವವನ್ನು ತುಂಬಾ ಅದ್ಭುತವಾಗಿ ಮೆಚ್ಕೋಬೇಕು. ಯಾಕಂದ್ರೆ ಅವ್ರು ಮಾಡ್ತಿರೋ ನೆಕ್ಸ್ಟ್ ಆಗಲಿ, ಮುಂದಿನ ಫಿಲ್ಮ್ ಆಗಲಿ, ನೆಕ್ಸ್ಟ್ ಆಗಲಿ, ನಮ್ಮ ಸಾಂಸ್ಕೃತಿಕ, ನಮ್ಮ ದೇವರು, ನಮ್ಮ ದೈವ ಬಗ್ಗೆ ಎಲ್ಲರಿಗೂ ತೋರಿಸ್ಬೇಕನ್ನೋ ಪ್ರದರ್ಶನ ಮಾಡ್ತಿದಾರಲ್ಲ, ಅದಕ್ಕೆ ನಾವು ತುಂಬ ಫ್ಯಾನ್ಸ್ ಆಗ್ಬಿಟ್ಟಿದ್ದೀವಿ. ಇನ್ನೊಂದು ಈಗ ಪಬ್ಲಿಕ್ ಅಲ್ಲಿ ಅವ್ರ ಪ್ರೆಸೆಂಟೇಷನ್ ಹಂಗೆ ಇರುತ್ತೆ. ಹೌದು, ಡಿವೈನ್ ಆಗಿರುತ್ತೆ ಒಂಥರ. ಹೌದು, ಅವರು ಇವು ಪಂಚ ಉಟ್ಕೊಂಡ್ಬರೋದು. ಅದೇ ಆಫ್ ಸ್ಕ್ರೀನ್ ಹೇಳ್ತಿರೋದು. ಅವರು ನಮ್ಮ ಕಲ್ಚರನ್ನು ನಮ್ಮ ಕಲ್ಚರನ್ನು ತೋರ್ಸೋದು ತಪ್ಪೇನಿದೆ? ಅದೇ ಕರೆಕ್ಟ್, ಅದೇ ಹೌದಲ್ವಾ? ಎಲ್ಲರೂ ಹಂಗೆ ಇರ್ಬೇಕು ಆ್ಯಕ್ಚುಲಿ. ಹೌದು, ಯಾವಾಗ ನಾವು ಇವಾಗ ಲೈಕ್ ನಾವು ಟ್ರೀ ಆಗಿದ್ವಿ, ರೂಟ್ಸ್ ಏನೋ ಗೊತ್ತಾಗ್ಬೇಕಲ್ವಾ, ಅದಕ್ಕೆ ಇದೆಲ್ಲ ರೂಟ್ಸು ಅದೆಲ್ಲ ತೋರಿಸ್ತಾ ಇದ್ದಾರೆ. ನಾವೆಲ್ಲ ಮೇಲೆ ಇದೀವಿ, ಲೈಕ್ ಎಷ್ಟು ಜನ ಏನು ಮಾಡಿದ್ರು. ಆದರೂ ನಾವು ಹೇಳ್ತಿದ್ದೀವಿ, ಕೆಲವು ಭಾಗದಲ್ಲಿರೋ ಭಾರತ ಜನತೆಗೆ ಗೊತ್ತಾಗ್ತಿಲ್ಲ ನಮ್ಮ ಭಾರತದ ಟ್ರೆಡಿಷನ್ನು, ನಮ್ಮ ಸಂಸ್ಕೃತಿಕ ಆಗಲಿ, ನಮ್ಮ ಭಾಷೆ ಆಗಲಿ ಯಾವ ಥರ ಈ ಥರ ಅವರಿಗೆ ವರ್ತಾಯಿಸಬೇಕು ಅನ್ನೋದು ಇನ್ನೂ ಗೊತ್ತಾಗ್ತಿಲ್ಲ. ಈ ಕೆಲವರು ಇದಾರಲ್ವ, ಅವರು ಜನರಿಗೆ ತೋರಿಸಿರೋದ್ರಿಂದ ಅದ್ರ ಬಗ್ಗೆ ಎಲ್ಲ ನಾಲೆಜ್ ಬಂದಿದೆ ಅನಿಸ್ತಿದೆ ನನಗೆ. ಕರೆಕ್ಟ್. ಇದರಿಂದ ಆ್ಯಕ್ಚುಲಿ ಈಗ ನಮಗೆ ಸನಾತನ ಧರ್ಮ ಹೆಂಗೆ ಏನು ಕತೆ ಅಂತೇಳಿ ಸ್ವಲ್ಪ ಹೌದು ಹೌದು ಸನಾತನನೇ. ಅದೇ ಮುಂಚೆ ನೀವು ನೋಡಿ, ಮುಂಚೆ ಎಲ್ಲ ಕಲ್ಚರು ಬಂದಿದೆ, ಆದರೆ ನಾವು ಅದು ಮುಂಚೆಯಿಂದನೂ ಇದೆ, ಬಟ್ ಅದನ್ನ ನಾವು ಬೆಳೆಸ್ಕೊ ಬಂದಿಲ್ಲ ಅಷ್ಟೇ. ಅದನ್ನ ನಾವು ಕೆಲವರು ಇದ್ದಾರೆ ಐಡೆಂಟಿಫೈ ಮಾಡಿ ನಾವು ಈ ಥರದವರು ಈ ಥರ ವರ್ತಾಯಿಸಬೇಕು, ಸಮಾಜದಲ್ಲಿ ಈ ಥರ ಇರಬೇಕಂತ ಒಂದು ಫಿಲಿಮಿಂದ ತೋರಿಸಿದ್ದಾರೆ. ಅದು ನಾನು ಒಂದು ಸಾಂಗಿನ ನೋಡಿದ್ದೀನಿ ಅಷ್ಟೇ. ಸಾಂಗಿನ ನೋಡಿದ ಮೇಲೆ ಈ ಥರ ಪದಗಳು ಬರ್ತಿದ್ದಾವೆ. ಸಾರಿ, ಆದರೂ ನಾನು ಫಿಲಿಮ್ ಇನ್ನೂ ನೋಡಿಲ್ಲ ಹೇಳ್ಬೇಕಂದ್ರೆ. ಇವಾಗಲೇ ಹಿಂಗೆ ಮಾತಾಡ್ತೀವಿ, ಇನ್ನು ಫಿಲ್ಮ್ ನೋಡಿದ್ಮೇಲೆ ಇನ್ನು ಹೆಂಗೆ ಮಾತಾಡ್ತೀವಿ ಅಂತ. ಫಿಲಿಮ್ ನೋಡಿದ್ಮೇಲೆ ಆದಷ್ಟು ಬೇಗ ನನ್ನ ರಿವ್ಯೂ ನಿಮಗೆ ತೋರಿಸ್ತೀವಿ. ನಾನು ತೋರಿಸ್ತೀನಿ. ಆ ಫಿಲಿಮ್ ಇನ್ನೂ ನಿಜ ಹೇಳ್ತಿದ್ದೀನಿ, ಕೆಲವು ಕಾರಣಗಳಿಂದ ನೋಡೋಕ್ಕಾಗಿಲ್ಲ ಅಷ್ಟೇ. ಓಕೆ, ಇದು ನಮ್ಮ ಬ್ರಹ್ಮ ಕಲಶ ಕನ್ನಡ ವಿಡಿಯೋ ಸಾಂಗ್ ರಿವ್ಯೂ ಆಗಿತ್ತು. ಹೇಳೋದು ಮರ್ತೋದೆ, ಹೊಂಬಾಳೆದವರು ಈ ಪ್ರೊಡಕ್ಷನ್ ಅವರು ಮಾಡ್ತಿದ್ದಾರೆ ನೋಡಿ, ಮೆಚ್ಚಬೇಕು. ಹಾಂ ಕರೆಕ್ಟ್. ಹೊಂಬಳದವರು ಕೈ ಹಾಕಿದ್ದೆಲ್ಲ ಚಿನ್ನ ಆಗ್ತಿದೆ ಆಕ್ಚುಲಿ. ಚಿನ್ನ ಅಂತಲ್ಲ, ಚಿನ್ನ ಅಂತ ಹೇಳ್ತಿಲ್ಲ ನಾನು. ಆ ಧರ್ಮವನ್ನು ಜನರಿಗೆ ತೋರಿಸಿರೋದ್ರಿಂದ ಕೈ ಎತ್ತಿಡಿತವ್ರ. ಅದೇ ಧರ್ಮದ್ದು ಭಾರತಕ್ಕೆ ಪ್ರದರ್ಶನ ಮಾಡ್ತಿದ್ದಾರೆ, ಅದರಿಂದ ಅವ್ರು ಆ ಥರ ಆಗಿದ್ದಾರೆ. ಸದ್ಯಕ್ಕೆ ಇಷ್ಟೇ. ಕಂಪಲ್ಸರಿ ಆಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ಆಲ್ರೆಡಿ ಮೂವಿ ನೋಡಿದ್ರೆ ಮೂವಿ ಹೆಂಗಿದೆ ಅಂತ ಕಾಮೆಂಟ್ ಮಾಡಿ, ಕಮೆಂಟ್ ಅನ್ನು ತಿಳಿಸಿ. ಯಾಕಂದ್ರೆ ನಾನು ನೋಡಿಲ್ಲ, ನಿಮ್ ಕಮೆಂಟ್ಸ್ ಅಂದ್ರೆ ನಾನು ನೋಡ್ತೀನಿ. ಕಮೆಂಟ್ಸ್ ಇರೋದು 10 ಕಾಮೆಂಟ್ ಬಂದ್ರೆ ನಾವು ನೆಕ್ಸ್ಟ್ ವಿಡಿಯೋ ನಾಳೆ ರಿಲೀಸ್ ಮಾಡ್ತೀವಿ. ಹೌದು, ಸ್ಪೆಷಲ್ ಒಬ್ಬ ವ್ಯಕ್ತಿನೂ ಕುತೂಹಲಾಗಿ ಇನ್ನೂ ಎಕ್ಸ್ಟ್ರಾ ಗೆಸ್ಟ್ ಬೇರೆ ಬರೋರಿದ್ದಾರೆ. ನಿಮ್ಮ ಕಮೆಂಟ್ಸ್ ಮೇಲೆ ನಮ್ಮ ಗೆಸ್ಟ್ ಅಪಿಯರೆನ್ಸ್ ಡಿಪೆಂಡ್ ಆಗಿದೆ. ನಿಮ್ಮ ಕಮೆಂಟ್ಸ್ ಅನ್ನು ಕುತೂಹಲಾಗಿ ನೋಡಕ್ಕೆ ನಾನು ತಯಾರಿದ್ದೀನಿ, ನೀವು ತಯಾರಿದ್ದೀರಾ? ಸದ್ಯಕ್ಕೆ ಇಷ್ಟೇ, ನೆಕ್ಸ್ಟ್ ವಿಡಿಯೋ ಮೀಟ್ ಆಗೋಣ. ಅಂಡ್ ಇನ್ನೊಂದು 50 ಸಬ್ಸ್ಕ್ರೈಬರ್ಸ್ ಆಗಿದೆ. 50 ಸಬ್ಸ್ಕ್ರೈಬ್ ಆಗಿದೆ, ತುಂಬಾ ಧನ್ಯವಾದ. ಅದಕ್ಕೆ ವಿ ಆರ್ ಓವರ್ವೆಲ್ಮ್ಡ್. ಹೇಳ್ಬೇಕಂದ್ರೆ ಧನ್ಯವಾದಗಳು ನಿಮ್ಮ ಈ ಸಪೋರ್ಟಿಗೋಸ್ಕರ. ಅಂಡ್ ವ್ಯೂಸ್ ಕ್ಯಾಮ್ ಟೀಮ್. ಇದೇ ಫಸ್ಟ್ ವಿಡಿಯೋ ನಾವು ಸಬ್ಸ್ಕ್ರೈಬ್ ಕೇಳ್ತಾ ಇದ್ವಿ. ಇದೇ ಫಸ್ಟ್ ವಿಡಿಯೋ. ಅದೇ ನಾವು ನೀವು ಮುಂದೆ ವಿಡಿಯೋ ನೋಡ್ಬೋದು, ಯಾವುದು ನಾವು ಕೇಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕು ಇಲ್ಲ. ಅದರಿಂದ ಈ ವಿಡಿಯೋ ಮುಖಾಂತರ ನಾವು ಫಸ್ಟ್ ಟೈಮ್ ಕೇಳ್ತಿದ್ದೀವಿ. ರಿಕ್ವೆಸ್ಟ್ ಅಂತಲ್ಲ, ಜಸ್ಟ್ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಓಕೆ, ಸದ್ಯಕ್ಕಿಷ್ಟೇ. ಮುಂದಿನ ವಿಡಿಯೋಲಿ ಸಿಗೋಣ. ಅಷ್ಟವರೆಗೂ ಗುಡ್ ಬೈ ಫ್ರಮ್ ಕ್ಯಾಪ್ ಕ್ಯಾಮ್. ಥ್ಯಾಂಕ್ ಯು.